लड्डू 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 मैं उस घर लड्डू ಎಷ್ಟೊಂದು ಸೀರೆಗಳಿದಾವೆ, ಎಲ್ಲ ವೇಸ್ಟು. लड्डू लड्डू मैं उस घर यार यार यार. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಸ್ವರ್ಣ. ಈಗ ಹೇಗಿದ್ದೀರಾ ಎಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಓಕೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನನಗೆ ಸ್ವಲ್ಪ ಚೋಟ ಬ್ರೇಕ್ ಬೇಕಂತ. ಅದು ಯಾಕೆಂದರೆ ನಮಗೆ ಹುಷಾರಿರಲಿಲ್ಲ. ಡಾಕ್ಟ್ರು ಹೇಳ್ಬಿಟ್ಟಿದ್ರು ಏನು ಮಾಡೋಕ್ಕಾಗಲ್ಲ, ಇರೋಷ್ಟು ದಿವಸ ನೋಡ್ಕೊಳ್ಳಿ ಅಂತ. ಅದಕ್ಕೂ ಏನೋ ಗೊತ್ತಿಲ್ಲ, ನಮ್ಮ ಹತ್ರದವರು ನಮ್ಮನ್ನು ಬಿಟ್ಟು ಹೋಗುವಾಗ ರಕ್ತ ಸಂಬಂಧದವ್ರಿಗೆಲ್ಲ ಸಂಕಟ ಆಗುತ್ತೆ, ನೋವಾಗುತ್ತೆ. ಆ ಒಂದು ಫೀಲ್ ನನಗಿರೋದ್ರಿಂದಲೇ ನನಗೆ ಈ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಅಂತ ನಾನು ಹೇಳ್ತಾಯಿದ್ದೆ ನಿಮಗೆ. ಆ ವಿಡಿಯೋ ಮಾಡಿ ನೆಕ್ಸ್ಟ್ ಡೇನೇ ನಮ್ಮಪ್ಪ ತೀರೋದ್ರು. ಅದೇ ಆ ಸಂಕಟ ನೋವು ಫೀಲ್ ಮಾಡ್ತಿರ್ತಾರಲ್ಲ ನಮ್ಮ ಹತ್ರದವರು, ಅವರು ನಮ್ಮನ್ನು ಬಿಟ್ಟು ಹೋಗ್ಬೇಕಾದ್ರೆ ಆ ಫೀಲು ನಮಗೆ ಆಗ್ತಿರುತ್ತೆ. ಸಂಕಟ ಏನೋ ಒಂಥರ ಹಿಂಸೆ ಆಗ್ತಿರುತ್ತೆ. ಆ ಫೀಲಿಂದ ನಾನು ಆ ವಿಡಿಯೋ ಮಾಡಿದ್ದು. ಆ ನೆಕ್ಸ್ಟ್ ಡೇನೇ ನಮ್ಮಪ್ಪ ಹೋದರು. ನನಗೆ ನೋವನ್ನು ಮನಸ್ಸಲ್ಲಿ ಇಟ್ಕೊಂಡು ನಾನು ಮೇಲ್ಗಡೆ ಖುಷಿಯಾಗಿದ್ದೀನಿ ಅಂತ ನಂಗೆ ವಿಡಿಯೋ ಮಾಡೋಕ್ಕೆ ಆಗಲ್ಲ. ನಾವೇನು ಫೀಲ್ ಮಾಡ್ತಿರ್ತೀವೋ ಅದನ್ನೇ ಹೊರ ಹಾಕಬೇಕು. ಆವಾಗ ಅದು ರಿಯಾಲಿಟಿ ಅಂತ ಅನಿಸ್ಕೊಳುತ್ತೆ. ನಾನಂತೂ ಹಂಗೆ, ನನ್ನ ಮನಸ್ಸಲ್ಲಿ ಖುಷಿಯಾಗಿದ್ದರೆ ನಾನು ಅದನ್ನು ವ್ಯಕ್ತಪಡಿಸ್ತೀನಿ. ನಾನೇನು ಫೀಲ್ ಮಾಡ್ತಿರ್ತೀನಿ ಅದನ್ನು ನಾನು ವ್ಯಕ್ತಪಡಿಸ್ತೀನಿ. ನಮ್ಮಪ್ಪನ ಬಗ್ಗೆ ಹೇಳಬೇಕು ಅಂದರೆ, ನಮ್ಮಪ್ಪ ನಿಜವಾಗ್ಲೂ ಕಷ್ಟ ಜೀವಿ. ನಮ್ಮಪ್ಪದು ಶಿವಗಂಗೆ ಹತ್ರ ಊರು. ನಮ್ಮಪ್ಪ ಅಲ್ಲಿ ಮದುವೆಗಿನ ಮುಂಚೆ ತುಂಬಾ ಕಷ್ಟ. ಆವಾಗಲೂ ಪಾಪ ಬೇರೆಯವ್ರ ಮನೆಯಲ್ಲೆಲ್ಲ ಕೆಲಸ ಮಾಡ್ತಿತ್ತು ನಮ್ಮಪ್ಪ. ಬೆಟ್ಟ ಕಡ್ದು ಜಮೀನು ಮಾಡಿತ್ತು. ಮದುವೆ ಆದಮೇಲೆ ಈ ಕಡೆ ಶಿವಮೊಗ್ಗ ಬಂದುಬಿಡ್ತು. ನಮ್ಮಮ್ಮನ ತವ್ರ ಮನೆಯವರೆಲ್ಲ ಶಿವಮೊಗ್ಗ ಇರೋದ್ರಿಂದ ನಮ್ಮಪ್ಪನೂ ಈ ಕಡೆ ಶಿವಮೊಗ್ಗ ಬಂದುಬಿಟ್ರು. ಇಲ್ಲೂ ಕೂಡ ನಾವಿರೋ ಊರಲ್ಲಿ ಒಂದು ಅಂಗಡಿ ಕೂಡ ಇರಲಿಲ್ಲ. ನಮ್ಮಪ್ಪನೇ ಸ್ಟಾರ್ಟಿಂಗ್ ಒಂದು ಅಂಗಡಿ ಇಟ್ಟಿದ್ದು. ಹಾಗಾಗಿ ನಮ್ಮಪ್ಪ ತುಂಬ ಫೇಮಸ್ಸು. ಒಂದೊಂದು ಅಂಗಡಿ ಇರಲಿಲ್ಲ ಊರಲ್ಲಿ, ನಮ್ಮಪ್ಪನೇ ಫಸ್ಟ್ ಅಂಗಡಿ ಇಟ್ಟಿದ್ದು. ಹಾಗಾಗಿ ನಮ್ಮಪ್ಪ ಫೇಮಸ್ಸು. ಚಿಕ್ಕ ಮಕ್ಕಳಿಗೆ ಕೂಡ ನಮ್ಮಪ್ಪ ಗೊತ್ತು. ನಮ್ಮಪ್ಪನ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಬೇಜಾರಾಗುತ್ತೆ. ನಮ್ಮಪ್ಪನಿಗೆ ಒಳ್ಳೆ ಥಾಟ್ಸ್ಗಳಿದ್ವಿ. ಎಷ್ಟೊಂದು ಕತೆಗಳು ಅವು ಇವು ಎಲ್ಲ 4 ಜನ ಮಕ್ಳಿಗೂ ಚಿಕ್ಕದ್ರಿಂದ ಕತೆಗಳನ್ನ ಹೇಳ್ಕೊಳ್ತಾ ಬರ್ತಿತ್ತು ನಮ್ಮಪ್ಪ. ನಮ್ಮಪ್ಪ ಚಿಕ್ಕವರಿದ್ದಾಗ ಹಸುಗಳಿಗೆಲ್ಲ ಔಷಧಿ ಕೊಡ್ತಾಯಿತ್ತು. ₹1 ಅವ್ರ ಹತ್ರ ಇಸ್ಕೊತಿರ್ಲಿಲ್ಲ, ಎಲ್ಲ ಫ್ರೀಯಾಗಿ ಕೊಡ್ತಿತ್ತು. ಅವರು ಎಲ್ಲ ಬಂದು ಕರ್ಕೊಂಡು ಹೋಗ್ತಿದ್ರು, ನಮ್ಮ ಹಸುಗೆ ಹುಷಾರಿಲ್ಲ ಬನ್ನಿ ಅಂತ. ಅವ್ರ ಮನೇಲಿ ನೀರು ಸಹ ಕುಡಿತಿಲ್ಲ, ಪಕ್ಕದ ಮನೇಲಿ ನೀರು ಇಸ್ಕೊಂಬರೋರು. ಹಂಗೆ ನಿಸ್ವಾರ್ಥವಾಗಿ ನಮ್ಮಪ್ಪ ಸೇವೆ ಮಾಡೋದು. ಚಿಕ್ಕ ಮಕ್ಕಳಿಗೆಲ್ಲ ಚುಟ್ಕಿ ಅದು ಇದು ಹಾಕೋದು. ಈಗಲ್ಲ, ನಾವು ಚಿಕ್ಕವರಿದ್ದಾಗ, ನಾವು ದೊಡ್ಡವರಾಗ್ತಾ ಸ್ವಲ್ಪ ಕಡಿಮೆ ಮಾಡ್ತು. ನಮ್ಮ ಮದುವೆ ಟೈಮಲ್ಲಿ ನಾವೆಲ್ಲ ಮದುವೆಗೆ ಬರೋ ಟೈಮಲ್ಲಿ ಅದೆಲ್ಲ ಕಮ್ಮಿ ಮಾಡ್ತು. ಆಮೇಲೆಲ್ಲ ಇಂಗ್ಲೀಷ್ ಮೆಡಿಸನ್ ಅದು ಇದು ಬಂತಲ್ಲ, ಜನಗಳು ಸಹ ಇಂಗ್ಲೀಷ್ ಮೆಡಿಸನ್ನಿಗೆ ಹೋದರು. ಈ ಕಡೆ ನಮ್ಮಪ್ಪ ನಾಟಿ ಔಷಧಿ ಕೊಡ್ತಿದ್ದ ಹಸುಗಳಿಗೆಲ್ಲ. ಹಂಗೆ ನಮ್ಮಪ್ಪ ಆ ಥರ ಸೇವೆ ಮಾಡ್ತಾಯಿತ್ತು. ಯಾರು ಸುದ್ದಿಗೆ ಹೋಗ್ತಿರಲಿಲ್ಲ. ಹೆಂಡತಿ ಮಕ್ಕಳು ಸಾಕ್ಕೊಂಡು ತನ್ನ ಪಾಡಿಗೆ ತಾನು ನಾವು ನೋಡಿದ ಮಟ್ಟಿಗೆ ತನ್ನ ಪಾಡಿಗೆ ತಾನು ಯಾರಿಗೂ ತೊಂದರೆ ಕೊಡ್ದಿರ ಅವ್ರ ಪಾಡಿಗೆ ಅವರು ವ್ಯಾಪಾರ ಮಾಡಿಕೊಂಡು ಜೀವನ ಮಾಡಿಕೊಂಡು 4 ಜನಕ್ಕೆ ಒಳ್ಳೇದು ಹೇಳ್ಕೊಂಡು ಬಂದವರು ನಮ್ಮಪ್ಪ. ತುಂಬ ಕಷ್ಟ ಜೀವಿ. ನಮ್ಮಪ್ಪ ಬ್ರ್ಯಾಂಡೆಡ್ ಬಟ್ಟೆ ಹಾಕಲಿಲ್ಲ, ಬ್ರ್ಯಾಂಡೆಡ್ ಚಪ್ಪಲಿ ಹಾಕಲಿಲ್ಲ, ಬೇಕಾದ ಕಡೆ ಟ್ರಾವೆಲ್ ಮಾಡಲಿಲ್ಲ. ಎಲ್ಲ ಮಗ ಅಂತ ಮಗನಿಗೋಸ್ಕರ ಎಲ್ಲವೂ ಕೂಡಿಡ್ತಾ ಬಂತು. ಆವಾಗಿನ ಕಾಲದವರೇ ಹಂಗೆ, ಎಲ್ಲವೂ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅನ್ನಂಗೆ ಇವರು ಕೂಡಿಟ್ಟಿದ್ದು ಪರರಿಗೆ ಅನ್ನೋ ಥರ ಮಾಡ್ಕೊಂಬಂದರು. ನನಗೆ ನಮ್ಮಪ್ಪಂದು ಹೇಳಬೇಕು ಅಂದರೆ ಬೇಜಾರಾಗುತ್ತೆ. ನಾನು ಅಲ್ಲಿ ನಮ್ಮಪ್ಪರ ಮನೆ ಹತ್ರ ಇರೋವರೆಗೂ ನಮ್ಮಪ್ಪನ ನಾನು ಚೆನ್ನಾಗೇ ನೋಡಿಕೊಂಡೆ. ವಾರಕ್ಕೊಂದು ಸರಿ ಹೋಗ್ತಿದ್ದೆ, ಏನಾದರೂ ಮಾಡಿದ್ರೆ ತೊಗೊಂಡೋಗಿ ಕೊಡ್ತಿದ್ದೆ. ಈ ಕಡೆ ಬಂದಮೇಲೆ ನನಗೆ ನಮ್ಮಪ್ಪನ್ನ ಬಿಟ್ಟು ಬರೋಕ್ಕೆ ಅದೊಂದು ಬೇಜಾರಾಯಿತು ನನಗೆ. ಈ ಕಡೆ ಬೇರೆ ಕಡೆ ಬಂದ್ವಲ್ಲ, ನಮ್ಮ ಅಪ್ಪಂಗೂ ಬೇಜಾರಿತ್ತು ಅನಿಸುತ್ತೆ. ನಮ್ಮ ಅಪ್ಪಂಗೂ ಸ್ವಲ್ಪ ಏಜ್ ಆಗಿತ್ತಲ್ಲ, ಮೆಮೊರಿಗಳು ಸ್ವಲ್ಪ ಇರ್ತಿರ್ಲಿಲ್ಲ. ನನಗೆ ಕೇಳ್ತಿತ್ತಂತೆ,
ರಾಜಿಯಲ್ಲಿ ರಾಜಮ್ಮ ಎಲ್ಲೋದ್ಲು ರಾಜಮ್ಮ ಎಲ್ಲೋದ್ಲು ಅಂತ ನಾನು ಹೇಳಿ ಬಂದಿದ್ದೆ, ಅಯ್ಯ ನಾವು ಬೇರೆ ಕಡೆ ಮನೆ ಮಾಡ್ಕೊಂಡು ಹೋಗ್ತಿದ್ದೀವಿ ಕಣಯ್ಯ ಅಂತ ಹೇಳಿದ್ದೆ. ಆದರೂ ನಮ್ಮಪ್ಪ ಕೇಳದಂತೆ ನಾಳೆಲ್ಲ ಓಡಾಡುವಾಗ ನಮ್ಮಪ್ಪ ನನಗೆ ಕರಿತಿತ್ತು. ಬಾಬಾ ಅಂತ ಕರಿತಿತ್ತು. ನನಗೆ ಅದೆಲ್ಲ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಏನೇ ಆದರೂ ನಾನು ನಮ್ಮಮ್ಮನಿಗೂ ಅಷ್ಟೇ ಸಾಯೋವರೆಗೂ ನನ್ನ ಕೈ ಮೇಲೆ ಕೈ ಇಟ್ಟು ನಮ್ಮಮ್ಮ ಸತ್ತಿದ್ದು. ನಮ್ಮ ಅಪ್ಪನಿಗೂ ಅಷ್ಟೇ ನಾನಿರೋವರೆಗೂ ನನ್ನ ಕೈಲಾದ ಒಟ್ಟಿಗೆ ನಾನು ನೋಡಿಕೊಂಡೆ. ಈ ಕಡೆ ಬಂದಾಗ ಸ್ವಲ್ಪ ದೂರ ಆಯಿತು ಅಷ್ಟೇ. ಇನ್ನೇ ನಮ್ಮ ಅಪ್ಪನಿಗೆ ನೋಡೋಕ್ಕೆ ನಾನು ವೀಕ್ಲಿ ಒನ್ಸ್ ಹೋಗಿ ನೋಡ್ತಿದ್ವಿ. ನಮ್ಮ ಅಕ್ಕ 2ನೇ ಅಕ್ಕ ಹೋಗಿದ್ಲು, ಬಾರೆ ಅಂತ ಅಂದ್ಲು. ನಾನು ಬಸ್ಸಲ್ಲಿ ಹೋಗ್ತಾನೆ ನಮ್ಮ ಅಪ್ಪಂದು ಜೀವ ಹೋಗಿತ್ತು. ಅದೊಂದು ಬೇಜಾರಾಯಿತು, ಇದ್ದಂಗೆ ಹೋಗೋಕ್ಕಾಗಲಿಲ್ವಲ್ಲ ಅಂತ. ಕೈಲಾದಷ್ಟು ಮಟ್ಟಿಗೆ ನಮ್ಮ ಅಪ್ಪ ಅಮ್ಮನಿಗೆ ನಾವು ನೋಡ್ಕೊಂಡಿದ್ದೀವಿ. ನನ್ನ ಇಂಟೆನ್ಷನ್ ಏನು ಗೊತ್ತಾ, ನಮಗೆ ಸಂಬಂಧಪಟ್ಟವ್ರಿಗೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನ್ಯಾಯನ ನಾವು ಒದಗಿಸ್ಬೇಕು ಅನ್ನೋದೇ. ನಾನಂತೂ ನಮ್ಮ ಅಪ್ಪ ಅಮ್ಮಗೆ ನ್ಯಾಯ ಒದಗಿಸಿದ್ದೀನಿ. ನಮ್ಗೆ ಇರಲಿ ಅಂತ ಆಸೆ, ಅವರಿಂದ ನಮಗೇನೂ ಇಲ್ಲ ಅಂದರು ಅಟ್ಲೀಸ್ಟ್ ಮುಖ ನೋಡ್ತಿದ್ವಿ. ನಾವಿರೋವ್ರಿಗೂ ನಮ್ಮ ಅಪ್ಪ ಇರಬೇಕು ಅನ್ನೋದು ಇತ್ತು. ಆದರೆ ಹುಟ್ಟಿದ ಮನುಷ್ಯ ಸಾಯಲೇಬೇಕಲ್ವ. ಎಷ್ಟೇ ಮರಿಬೇಕು ಅಂದರೂ ನಾವಿರೋವರೆಗೂ ನಮ್ಮ ಪೇರೆಂಟ್ಸ್ಗಳು ಜ್ಞಾಪಕಕ್ಕೆ ಬರ್ತಾರೆ, ನಾವಿರೋವರೆಗೂ ಜ್ಞಾಪಕಕ್ಕೆ ಬರ್ತಾರೆ. ಎಷ್ಟೇ ಮರೆತ್ಕೊಂಡು ಎಷ್ಟೇ ಪ್ರಾಕ್ಟಿಕಲಾಗಿ ಇದ್ದರೂ ಕೆಲಸ ಮಾಡ್ತಾ ಸಡನ್ನಾಗಿ ನೆನಪಾಗ್ಬಿಡುತ್ತೆ. ಏನೋ ಅವ್ರ ಕರ್ತವ್ಯ ಮುಗಿಸಿ ಅವ್ರು ಹೋದರು. ನಮ್ಮ ಕರ್ತವ್ಯ ಮುಗಿಸಿ ನಾವು ಹೋಗೋದಕ್ಕೋಸ್ಕರ ಕಾಯಬೇಕಷ್ಟೆ.